ವಾಲ್ಮೀಕಿ ಸ್ವಾಭಿಮಾನ ಸಂಘದ ರಾಜ್ಯಾಧ್ಯಕ್ಷರ ಪ್ರಯತ್ನದಿಂದ ಕೆಜಿಎಫ್ ತಾಲೂಕು ಕ್ಯಾಸಂಬಳ್ಳಿ ಹೋಬಳಿಯ ನಾಗಕುಪ್ಪ ಗ್ರಾಮದ ಸರ್ವೆ ನಂಬರ್ 100ರಲ್ಲಿ ಸುಮಾರು 3 ಎಕರೆ 35 ಗುಂಟೆ ಜಮೀನನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಭೂ ಪರಭಾರೆ ಕಾಯ್ದೆಯ ಉಲ್ಲಂಘನೆಯಾದ ಜಮೀನನ್ನು ಉಪ ವಿಭಾಗಾಧಿಕಾರಿಗಳ ಆದೇಶದಂತೆ ಮೂಲ ಮಂಜೂರುದಾರರಾದ ಲೇಟ್ ಮುನಿವೆಂಕಟಪ್ಪ ಬಿನ್ ಲೇಟ್ ಕದಿರಪ್ಪರವರ ಕುಟುಂಬಕ್ಕೆ ಸೂಕ್ತ ರಕ್ಷಣೆಯೊಂದಿಗೆ ಇಂದು ಬಿಡಿಸಿಕೊಡಲಾಯಿತು. ಈ ಸಂದರ್ಭದಲ್ಲಿ ಕಂದಾಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಸಿಬ್ಬಂದಿ, ಸಂಘದ ರಾಜ್ಯಾಧ್ಯಕ್ಷರಾದ ಚಲವಳ್ಳಿ ರಾಜಣ್ಣ, ಪ್ರಧಾನ ಕಾರ್ಯದರ್ಶಿ SR ನಾಯಕ್, ಜಿಲ್ಲಾಧ್ಯಕ್ಷರಾದ MN ನಾಗರಾಜ್, ವಿವಿಧ ತಾಲೂಕುಗಳ ಅಧ್ಯಕ್ಷರಾದ ಮಂಜುನಾಥ್, ನಾಗರಾಜ್, ಸತೀಶ್, ಗಂಗಾಧರಪ್ಪ, ನಾರಾಯಣಸ್ವಾಮಿ, ನರಸಿಂಹ ನಾಯ್ಕ, ಪದಾಧಿಕಾರಿಗಳು ಹಾಗೂ ಮುಖಂಡರು ಹಾಜರಿದ್ದರು. ಪರಿಶಿಷ್ಟರ ಭೂ ಪರಭಾರೆ ಕಾಯ್ದೆ ಹೋರಾಟಕ್ಕೆ ಜೈ ವಾಲ್ಮೀಕಿ, ಜೈ ವಾಲ್ಮೀಕಿ, ಜೈ ವಾಲ್ಮೀಕಿ, ಜೈ ವಾಲ್ಮೀಕಿ, ಜೈ ವಾಲ್ಮೀಕಿ, ಜೈ ವಾಲ್ಮೀಕಿ, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ನಾಗಕುಪ್ಪ ಗ್ರಾಮ, ಕ್ಯಾಸಂಬಳ್ಳಿ ಹೋಬಳಿ, ಕೆಜಿಎಫ್ ತಾಲೂಕು, ಕೋಲಾರ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಭೂ ಕಾಯ್ದೆ ನಿಯಮ ಉಲ್ಲಂಘನೆ ಮಾಡಿ ಸವರ್ಣೀಯರು ಖರೀದಿ ಮಾಡಿದಂಥ ಭೂಮಿಯನ್ನು ನಿಯಮದ ಪ್ರಕಾರ ಪರಿಶಿಷ್ಟ ಭೂ ಕಾಯ್ದೆ ನಿಯಮ ಉಲ್ಲಂಘನೆ ಆಗಿದೆ. 1978ರ ನಿಯಮ 4(1) ಪ್ರಕಾರ ಹಸಿಂದು ಅಂತ ಘೋಷಣೆಯಾಗಿ 5(1) ಪ್ರಕಾರ ಸರ್ಕಾರ ವಶವನ್ನು ಪಡೆದು 5(2) ಪ್ರಕಾರ ಫಲಾನುಭವಿಗಳಿಗೆ ನೊಂದ ಫಲಾನುಭವಿಗಳಿಗೆ ಈ ದಿವಸ ಪೊಲೀಸ್ ಅಧಿಕಾರಿಗಳು, ತಾಲೂಕು ಆಡಳಿತ, ಸರ್ವೇಯವರು, ಆಮೇಲೆ ಸ್ಥಳೀಯ ಕಂದಾಯ ಅಧಿಕಾರಿಗಳು ಎಲ್ಲರೂ ಸಹ ಮತ್ತು ಸಾರ್ವಜನಿಕರು ಎಲ್ಲರೂ ಸಹ ಸೇರಿಬಿಟ್ಟು ಇವತ್ತು ಆ ಭೂಮಿಯನ್ನು ಅಳತೆಯನ್ನು ಮಾಡಿ ಅಧ್ವಸ್ತನ ಮಾಡಿ ಬಿಡಿಸಿಕೊಟ್ಟಿದ್ದಾರೆ. ಈ ಕಾರಣಕ್ಕೋಸ್ಕರ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀವಿ. ಕಾರಣ ಈ ಕಾಯ್ದೆನೇ ಆಲೆನೆ ಅನೇಕರು ಬಲಾಢ್ಯರು ಈ ಕಾಯ್ದೆನ ಮುಚ್ಚಾಕಬೇಕು ಅಂತಂದೇಳಿ ಭಾಳ ಶತಪ್ರಯತ್ನ ಮಾಡಿದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಸಾಮಾನ್ಯರ ಹೋರಾಟದ ಪ್ರತಿಫಲವಾಗಿ ಮತ್ತೆ ಆ ಕಾಯ್ದೆಯನ್ನು ಈ ಸರ್ಕಾರ ಮತ್ತೆ ಜಾರಿ ಮಾಡೋದ ಕಾರಣವಾಗಿ ಮತ್ತೆ ಆ ಭೂಮಿ ಅವರಿಗೆ ಸಿಕ್ಕುವಂಥ ಪರಿಸ್ಥಿತಿಯಾಗಿದೆ. ಹೀಗಾಗಿ ಸರ್ಕಾರಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ, ವಿಶೇಷವಾಗಿ ತಹಸೀಲ್ದಾರ್ಗೆ, ಆರಕ್ಷಕರಿಗೆ ಮತ್ತು ಕಂದಾಯ ಅಧಿಕಾರಿಗಳಿಗೆ, ಸರ್ವೇಯವರಿಗೆ ಎಲ್ರಿಗೂ ಸಹ ಅಭಿನಂದಿಸ್ತೀವಿ. ಮತ್ತು ಭಾಳ ಜವಾಬ್ದಾರಿಯುತವಾಗಿ ನಡ್ಕೊಂಡಿದ್ದಾರೆ. ಅವ್ರನ್ನ ಭಾಳ ನೊಂದಿದ್ರು. ಅವರು ಭಾಳಷ್ಟು ಜನ ಸಬೂಬುಗಳು, ಸುಳ್ಳುಗಳು ಹೇಳ್ಕೊಂಡು ಅವ್ರ ಮೇಲೆ ದೌರ್ಜನ್ಯಗಳು, ಜೀವ ಬೆದರಿಕೆಗಳು ಎಲ್ಲವೂ ಇದ್ವು. ಅವೆಲ್ಲಕ್ಕೂ ಸಹ ಇವತ್ತು ವಾಲ್ಮೀಕಿ ಸ್ವಾಭಿಮಾನಿ ಸಂಘದ ಎಲ್ಲ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು ನಾಗರಾಜು, ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಾಹೇಬರೆಡ್ಡಿ, ನಮ್ಮ ಕೋಲಾರದವರು ಮತ್ತು ಎಲ್ಲ ಈ ಭಾಗದ ಮುಖಂಡರುಗಳು ಎಲ್ಲರೂ ಒಗ್ಗೂಡಿ ಆ ಬಡವರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಭಾಳಷ್ಟು ಸಂತೋಷ ಆಗಿದೆ. ಸರ್ಕಾರ ಮತ್ತು ಜನ ಹೆಚ್ಚೆಚ್ಚು ಕಾನೂನುಗಳನ್ನು ಬಳಸ್ಕೋಬೇಕು. ಕಾನೂನುಗಳನ್ನು ಬಳಸ್ಕೊಳ್ಳೋದ್ರ ಮುಖಾಂತರ ಸಬಲೀಕರಣಗಳಾಗಬೇಕು ಅಂತಂದೇಳಿ ಈ ಸಂದರ್ಭದಲ್ಲಿ ಸಾರ್ವಜನಿಕರನ್ನ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಎಲ್ಲ ಜನ ಸಮುದಾಯದ ಹತ್ರ ವಿನಂತಿಯನ್ನು ಮಾಡ್ತೀನಿ. ಥ್ಯಾಂಕ್ ಯು. ಅಂದರೆ ಫಸ್ಟು ನಮ್ಮ ತಾತ ಅವರಿದ್ದರು ಜಮೀನಲ್ಲಿ. ಅವ್ರು ಇದ್ಕೊಂಡು ತೀರೋದ್ಮೇಲೆ ಇವರು ರೆಡ್ಡೀಸು ಮತ್ತು ಇವರು ಕುರುಬು ಅವರು ಇದ್ದಾರೆ. ಅವರು ಮಾಡಿಕೊಂಡು ದೌರ್ಜನ್ಯ ಮಾಡ್ಕೊಂಡಿದ್ದು. ಆಮೇಲೆ ಬಂದ್ಬಿಟ್ಟು ನಮ್ಮ ಇವ್ರ ಸಂಘದವರು ಎಲ್ಲ ಸೇರಿಕೊಂಡು ಫಸ್ಟ್ ಕೋರ್ಟ್ನ ಚೌಟಲ್ಲಿ ಹಾಕ್ಸಿ ನಮ್ಮ ಪ್ರಕಾರ ಮಾಡಿಕೊಟ್ಟಿರೋದು. ಇವಾಗ ಪೊಸಿಷನ್ ಎಲ್ಲ ಬಿಟ್ಕೊಟ್ಟಿದೆ ಅಷ್ಟೇ. ಕೆಜಿಎಫ್ ತಾಲೂಕು ನಾಗಕುಪ್ಪ ಹೋಬಳಿ, ಕ್ಯಾಸಂಬಳ್ಳಿ ಹೋಬಳಿ ಗ್ರಾಮ. ನಾಗಕುಪ್ಪ ಮಾತ್ರ ನಮ್ಮ SC ಹುಡುಗನಿಗೆ, ST ಹುಡುಗನಿಗೆ ಇಲ್ಲಿ 3 ಎಕರೆ 35 ಗುಂಟೆ ಅವ್ರ ಮುತ್ತಾತನಿಗೆ ಆಸ್ತಿ ಇತ್ತು. ಆ ಆಸ್ತಿ ಪರವಾಗಿ ಇವರು ಬಲಸ್ಥರಾಗದಿದ್ದಾಗ ಬೇರೆಯವರು ಅವರ ಜಮೀನನ್ನ ಬೇರೆಯವರು ಹಾಕ್ಕೊಂಡಿದ್ದರು. ಅದೇ ಕೋರ್ಟಲ್ಲಿ ಹಾಕಿ PTCL ಪರವಾಗಿ ಇವ್ರಿಗೆ ಆರ್ಡ್ರ್ ಆಗಿತ್ತು. ಆರ್ಡ್ರ್ ಪರವಾಗಿ ತಗೊಂಬಂದು ತಹಸೀಲ್ದಾರ್ ಮೇಡಮ್ ಕೊಟ್ಟಿದ್ದಕ್ಕಾಗಿ ಎಲ್ಲ ಆರ್ಡರ್ ಮಾಡಿ ಪೊಸಿಷನ್ ಬಿಟ್ಕೊಡ್ಬೇಕಂತ ಹೇಳ್ಬಿಟ್ಟು ಒಂದು ಆದೇಶ ಮಾಡಿದರು. ಆ ಪರವಾಗಿ ನಾವು ಸಂಘಟನೆ ಎಲ್ಲ ಸೇರಿ ನಮ್ಮ ರಾಜ್ಯಾಧ್ಯಕ್ಷರು ಮುಖಂಡರು ಚಲವಳ್ಳಿ ರಾಜಣ್ಣವರು, ನಮ್ಮ ಕೋಲಾರ ಜಿಲ್ಲೆಯವರು, ಈ ತಾಲೂಕಿನ ಮುಖಂಡರೆಲ್ಲ ಸೇರಿಬಿಟ್ಟು ಇವತ್ತು ಅಧಿಕಾರಿಗಳ ಮುಖಾಂತರ ಬಂದು ಇಲ್ಲಿ ಪೊಸಿಷನ್ ಬಿಡಿಸ್ಕೊಟ್ಟಿದ್ವಿ.